ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ, ಸುಸ್ವಾಗತ. ತಮ್ಮೆಲ್ಲರಿಗೂ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಅರ್ಜೆಂಟ್ ಮೆಸೇಜ್ ಇದೆ ನೋಡೋಣ ಬನ್ನಿ. Bottom of the deck, Ace of Wands. The Chariot. ಡೆತ್ ಕಾರ್ಡ್. ಶುರು ಮಾಡೋಣ ರೀಡಿಂಗ್ನ. ಯಾರೆಲ್ಲ ಈ ಫಸ್ಟ್ ಪೈಲ್ ಚಾರಿಯಟ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವ ರೀಡಿಂಗ್ ಇದೆ ನೋಡೋಣ. ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ? ದ ಚಾರಿಯಟ್, 10 of Pentacles, Seven of Pentacles, Knight of Swords, Knight of Swords, Three of Swords, Page of Pentacles, Nine of Pentacles, King of Wands. ಯಾರೆಲ್ಲ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಇಷ್ಟು ದಿನ ಒಂದು ಹಣಕಾಸಿನಲ್ಲಿ, ಅವಕಾಶಗಳಲ್ಲಿ, ಉದ್ಯೋಗದಲ್ಲಿ ಏನು ಹೃದಯ ನೊಂದಿತ್ತು, ಅದು ನಿಮಗೆ ಆ ಯೂನಿವರ್ಸ್ ನಿಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಷ್ಟು ದಿನ ನೀವು ಹಣಕಾಸಿನಲ್ಲಾಗಲಿ ಅವಕಾಶಗಳಲ್ಲಾಗಲಿ ಏನು ನೀವು ನೊಂದಿದ್ರಿ, ಈಗ ನೀವು ಅದರಲ್ಲಿ ನೀವು ಸಮೃದ್ಧಿ, ನಿಮ್ಮ ಸಂಸಾರದಲ್ಲಿ ಸಂತೋಷ, ನಿಮ್ಮ ಸ್ನೇಹ ಬಳಗದಲ್ಲಿ ಸಂತೋಷ, ಇವನ್ನೆಲ್ಲ ನಿಮಗೆ ಡಿವೈನ್ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಆ ಜ್ಞಾನ, ಅದನ್ನು ಹೇಗೆ ನಡೆಸ್ಕೊಂಡು ಹೋಗೋದು ಅನ್ನೋ ಒಂದು ಚಾಕಚಕ್ಯತೆ, ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಡಿವೈನ್ ನೋಡಿ, ಏಸ್ ಆಫ್ ವಾಂಡ್ಸ್, ಅದನ್ನು ನಿಮಗೆ
ಕೊಡ್ತಿದ್ದಾರೆ. ಇಷ್ಟು ದಿನ ನಿಮ್ಮಲ್ಲಿ ಏನು ಒಂದು ಗೊಂದಲ, ಜಗಳ, ನಿಮ್ಮ ಫ್ಯಾಮಿಲಿಲಾಗಲಿ ನಿಮ್ಮ ಸ್ನೇಹ ಬಳಗದಲ್ಲಾಗಲಿ ಏನಿತ್ತು ಅದೆಲ್ಲ ನಿಮಗೆ ಪರಿಹಾರ ಆಗಿ ಆದಷ್ಟು ಬೇಗ ನಿಮಗೆ ಒಂದು ನಿಮಗೆ ಯಾವುದು ನೋಡಿ ಇಲ್ಲಿ ಒಂದು ಹೃದಯ ನೋವಾಗಿತ್ತು. ನೀವು ಅನ್ಕೊಂಡಂಗೆ ನಿಮಗೆ ಯಾವುದೇ ಒಂದು ನೀವು ಒಂದು ಏನು ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ನಿಮಗೆ ಒಂದು ಫಲ ಸಿಗ್ತಿರ್ಲಿಲ್ಲ. ಅದರಲ್ಲಿ ನಿಮಗೆ ಸಮೃದ್ಧಿ ಸಿಗ್ತಾ ಇದೆ. ನಿಮಗೆ ಒಂದು ಆದಷ್ಟು ಬೇಗ ಒಂದು ಮೆಸೇಜ್ ಬರ್ಬೋದು. ಇಲ್ಲಿ ಚಾರಿಯಟ್ ಕಾರ್ಡ್ ಇದೆ ನೋಡಿ. ಇಲ್ಲಿ ನಿಮ್ಮ ಸ್ನೇಹ ಬಳಗ ಒಂದು ಟ್ವಿನ್ ಫ್ಲೇಮ್ ಇಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಯಾಕಂದ್ರೆ ಇದು ಟ್ವಿನ್ ಫ್ಲೇಮ್ ಕಾರ್ಡ್ ಕೂಡ ಆಗುತ್ತೆ. ನಿಮಗೆ ಅದ್ರ ಕೆಳಗಡೆನೆ ಇರೋದ್ರಿಂದ ನಿಮಗೆ ಒಂದು ಮೆಸೇಜ್ ಅಥವಾ ಫೋನ್ ನಿಮಗೆ ಸಿಗ್ತಾ ಇರ್ಬೋದು. ಅದನ್ನ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಯಾರೆಲ್ಲ ಒಂದು ಹೊಸ ಉದ್ಯೋಗ ಅವಕಾಶಕ್ಕಾಗ್ಲಿ ಅದಕ್ಕೆ ಕರೆ ಬರ್ಬೋದು. ಒಂದು ಜಾಬ್ ನಿಮಗೆ ಸಿಗ್ತಿರ್ಬಹುದು ನಿಮ್ಮ ಸ್ನೇಹಿತರ ಕಡೆಯಿಂದ, ಅದು ಕೂಡ ನಿಮಗೆ ಆಗ್ತಿದೆ. ಇಲ್ಲಾಂದ್ರೆ ನಿಮ್ಮ ಸೋಲ್ಮೇಟ್ಸ್ ಯಾರಾದರೂ ಇದ್ರೆ ಅವ್ರು ಇದ್ದಕ್ಕಿದ್ದಂಗೆ ಬಂದು ನಿಮಗೆ ಒಂದು ಜಾಬ್ ಆಪರ್ಚುನಿಟಿ ನಿಮಗೆ ಕೊಡ್ತಾ ಇರಬಹುದು. ಇದನ್ನ ತಿಳಿಸ್ತಾ ಇದ್ದಾರೆ ಯೂನಿವರ್ಸ್. ಮತ್ತೆ ನಿಮಗೆ ನಿಮ್ಮ ಸೋಲ್ಮೇಟ್ಸ್ ಆಗಿರ್ಬೋದು ಯಾರಾದರೂ ನಿಮಗೆ ಬಂದು ನಿಮಗೆ ಗೈಡ್ ಮಾಡ್ಬೋದು. ನೀವು ಏನು ನೊಂದಿದ್ರಿ, ನನಗೆ ಯಾವುದೇ ರೀತಿ ನಾನು ಅನ್ಕೊಂಡಂಗೆ ಏನಾಗ್ತಾ ಇಲ್ಲ, ನಾನು ಏನು ಬಿತ್ತಿದ್ದೀನೋ ಅದಕ್ಕೆ ಅಷ್ಟು ಫಲ ನನಗೆ ಸಿಗ್ತಾ ಇಲ್ಲ ಅಂತ ಏನು ನೀವು ನೊಂದ್ಕೊಂಡಿದ್ರಿ, ಅದಕ್ಕೆ ಒಬ್ರು ನಿಮಗೆ ಮಾರ್ಗದರ್ಶನ ನೀಡೋ ಅಂತ ವ್ಯಕ್ತಿ ನಿಮಗೆ ಸಿಗ್ತಾ ಇದ್ದಾರೆ. ಆದಷ್ಟು ಬೇಗ ಬರ್ತಾ ಇದ್ದಾರೆ ಅನ್ನೋದನ್ನ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ನಿಮ್ಮ ಕಷ್ಟ ಕಾಲಕ್ಕೆ ಅವರು ಯಾವುದೇ ಪೊಸಿಷನ್ ಅಲ್ಲಿ ಇಲ್ಲದೆ ಇರ್ಬೋದು, ಯಾವುದೇ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ತಾ ಇರ್ಬೋದು, ಆದ್ರೆ ನಿಮಗೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಹೊಸ ಚೇಂಜಸ್, ಹೊಸ ಬದಲಾವಣೆನ ಅವರು ತಂದು ಕೊಡ್ತಾ ಇದ್ದಾರೆ ನೋಡಿ. ಹಣಕಾಸಲ್ಲಿರ್ಬೋದು, ಅದರಲ್ಲಿ ಫಲ, ನಿಮ್ಮಲ್ಲಿ ಸಮೃದ್ಧಿತನನ ತಂದು ಕೊಡೋದಿಕ್ಕೆ ಅವರು ಒಂದು ಹೊಸ ಮಾರ್ಗನ ನಿಮಗೆ ತೋರಿಸ್ತಾ ಇರ್ಬೋದು. ಅದರಿಂದ ನಿಮ್ಮ ಫ್ಯಾಮಿಲಿಲಾಗಲಿ ನಿಮ್ಮ ಬಂಧು ಬಳಗದಲ್ಲಾಗಲಿ ನಿಮ್ಮ ಸ್ನೇಹದಲ್ಲಾಗಲಿ ಒಂದು ಹೊಸ ಚೇಂಜಸ್, ಅದರಲ್ಲಿ ಒಂದು ಸಮೃದ್ಧಿತನ, ಸಂತೋಷ, ಸಂಭ್ರಮ ಸಿಕ್ಕಿದೆ ನೋಡಿ. ಎಲ್ಲ ಕಡೆನೂ ಪೆಂಟಿಕಲ್ಸ್. ಅದು ಆದಷ್ಟು ಬೇಗ ನಿಮಗೆ ಯಾವುದು ಇಷ್ಟು ದಿನ ನಿಮಗೆ ಒಂದು ಅಡ್ಗೋಡೆ ಆಗಿತ್ತು ಅದನ್ನ ಬಡ್ಕೊಂಡು ಅದನ್ನ ಕ್ಲಿಯರ್ ಮಾಡಿ ಯೂನಿವರ್ಸ್ ನಿಮಗೆ ಹಣಕಾಸೆ ಆಗಲಿ ಒಂದು ಹೊಸ ಆರಂಭ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಆಗ್ತಾ ಇದೆ. ಒಂದು ಉದ್ಯೋಗ ಇರ್ಬೋದು, ಅಥವಾ ಏನಾದರೂ ನೀವು ಒಂದು ಒಳ್ಳೆ ಫ್ಯಾಕ್ಟ್ರಿನ, ಒಂದು ಒಳ್ಳೆ ಉದ್ಯಮನ ನೀವು ಸೃಷ್ಟಿಸ್ತಾ ಇರ್ಬೋದು. ಆ ಥರ ಒಂದು ಮಾರ್ಗದರ್ಶನ ನಿಮಗೆ ನಿಮ್ಮ ಸ್ನೇಹಿತರು ಯಾರಾದರೂ ನಿಮಗೆ ಬಂದು ನಿಮಗೆ ಒಂದು ಒಳ್ಳೆ ಅವಕಾಶನ, ಅವ್ರ ಮೂಲಕ ಏನೋ ಒಂದು ಸಂದೇಶ ನಿಮಗೆ ಒಂದು ಒಳ್ಳೇದಾಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅವರು ಆದಷ್ಟು ಬೇಗ ಅದನ್ನ ಕಳಿಸ್ತಾ ಇದ್ದಾರೆ. ನಿಮ್ಮ ಟ್ವಿನ್ ಫ್ಲೇಮ್ ಇರ್ಬೋದು, ನಿಮ್ಮ ಸೋಲ್ಮೇಟ್ ಇರ್ಬೋದು, ಯಾರಾದರೂ ಬಂದು ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ. ಆ ಮಾರ್ಗ ಯಾವುದು ಅಂದರೆ ಬೆಳವಣಿಗೆಯ ಮಾರ್ಗ ಆಗಿರುತ್ತೆ. ಅದು ಹೊಸ ಆರಂಭ ಆಗಿರುತ್ತೆ, ನಿಮ್ಮ ಜೀವನದ ಒಂದು ಹೊಸ ಆರಂಭ. ಅದನ್ನ ನೀವು ಆ ಸಮೃದ್ಧಿತನನ, ಆ ಸಂತೋಷನ ಸ್ವೀಕಾರ ಮಾಡೋದಕ್ಕೆ ನೀವು ಸಿದ್ಧರಾಗಿರಿ ಅನ್ನೋದನ್ನ ಡಿವೈನ್ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು ನೋಡಿ. ಏಸ್ ಆಫ್ ವಾಂಡ್ಸ್, ಹೊಸ ಅವಕಾಶಗಳು, ಹೊಸ ಆರಂಭ. ಇದು ಹೊಸ ಆರಂಭ. ಉದ್ಯೋಗದಲ್ಲಿ ಒಂದು ಹಣಕಾಸನ್ನ ಸಂಪಾದನೆ ಮಾಡೋದಕ್ಕೆ, ಅದರಲ್ಲಿ ನಿಮಗೆ ಫಲವತ್ತತೆ, ಸಮೃದ್ಧಿ, ಸಂತೋಷ, ನಿಮ್ಮ ಫ್ಯಾಮಿಲಿಲಿ ನೋಡಿ. ಇಲ್ಲಿ
ಏನು ಜಗಳ ಇತ್ತು ಅದು ಹೋಗ್ತಾ ಇದೆ. ನೋಡಿ, ನಿಮ್ಮ ಬಾಂಧವ್ಯದಲ್ಲಿ ಒಂದು ಸಂತೋಷದ ವಾತಾವರಣ, ಸಮೃದ್ಧಿ ವಾತಾವರಣ. ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೋಡಿ, ತ್ರೀ ಆಫ್ ಕಪ್ ಸಾರಿ ತ್ರೀ ಆಫ್ ಕಪ್ಸ್ ಬಂದಿದೆ. ನಿಮ್ಮಲ್ಲಿ ಸಂತೋಷ, ಸಮೃದ್ಧಿ ಮನೆ ಮಾಡ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಏನು ನೀವು ಇಷ್ಟು ದಿನ ಬಡದಾಡ್ತಾ ಇದ್ರಿ, ನಿಮ್ಮಲ್ಲಿ ಏನು ಒಂದು ಸ್ಟ್ರಗಲ್ ಇತ್ತು, ಆ ಸ್ಟ್ರಗಲ್ಗೆ ಒಂದು ಡಿವೈನ್ ಕಡೆಯಿಂದ ಒಂದು ಮೆಸೇಜ್ ನಿಮ್ಗೆ ಸಿಗ್ತಾ ಇದೆ. ಅವರು ಯಾವುದೇ ಪೊಸಿಷನ್ ಅಲ್ಲಿ ಇರೋದಿಲ್ಲ, ಯಾವುದೇ ಒಂದು ಅಧಿಕಾರದಲ್ಲಿ ಇಲ್ದೇನೆ ನಿಮಗೆ ಒಂದು ಮಾರ್ಗದರ್ಶನನ ಅವರು ನೀಡ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಒಂದು ಫೋನ್ ಕರೆ ಆಗಿರ್ಬೋದು, ಒಂದು ಮೆಸೇಜ್ ಆಗಿರ್ಬೋದು, ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ಸ್ ಇಂದ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ಸ್ ಇಂದ ಆಗಿರ್ಬೋದು, ಅದು ಖಂಡಿತ ಬರುತ್ತೆ. ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗ್ಬಹುದು, ಒಂದು ಫ್ಯಾಮಿಲಿ, ಒಂದು ಹೊಸ ಫ್ಯಾಮಿಲಿಗೆ ನಿಮ್ಮ ಎಂಟ್ರಿ ಆಗ್ಬಹುದು. ಅದರಲ್ಲಿ ಒಂದು ಸಮೃದ್ಧಿತನನ ನಿಮ್ಗೆ ಡಿವೈನ್ ನಿಮ್ಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಯೂನಿವರ್ಸ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ತ್ರೀ ಆಫ್ ಕಪ್ಸ್ ಬಂದಿತ್ತಲ್ಲ ನೋಡಿ, ಇಲ್ಲಿ ನಿಮ್ಗೆ ಸಂಭ್ರಮ ಇದೆ, ಒಂದು ಎಂಗೇಜ್ಮೆಂಟ್, ಒಂದು ಸ್ನೇಹಿತರ ನೀವೆಲ್ಲರೂ ಕೂಡಿ ಒಂದು ಸಮಾರಂಭನ ಫ್ಯಾಮಿಲಿ ಜೊತೆ ಸಂತೋಷನ ನೀವು ಅನುಭವಿಸ್ಬೋದು. ಈ ತರ ಒಂದು ಸಂತೋಷ ಇದೆ. ಏನು ಇಷ್ಟು ದಿನ ನಿಮ್ಗೆ ಒಂದು ಬ್ಲಾಕೇಜಸ್ ಹಣಕಾಸಿನಲ್ಲಾಗಿರ್ಬೋದು, ನೀವು ಏನ್ ಅನ್ಕೊಂಡಿದ್ದೀರಾ ಆ ಒಂದು ಫ್ಯಾಮಿಲಿ ಆಗಿರ್ಬೋದು, ಒಂದು ಪ್ರೀತಿ ಬಾಂಧವ್ಯದ ಬ್ಲಾಕೇಜಸ್ ಇರ್ಬೋದು, ಅದನ್ನೆಲ್ಲ ನಿಮ್ಗೆ ಡಿವೈನ್ ಒತ್ತು ತರ್ತಾ ಇದ್ದಾರೆ. ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ಗೆ ಈ ವಾರದಲ್ಲೇ ನಿಮ್ಗೆ ಒಂದು ಮೆಸೇಜ್ ಬರಬಹುದು ಅನ್ನೋದನ್ನ ಡಿವೈನ್ ಕಳಿಸ್ತಾ ಇದ್ದಾರೆ. ಅದರಿಂದ ನೀವು ಸಮೃದ್ಧಿನ, ಹಣಕಾಸಿನಲ್ಲಿ ಸಮೃದ್ಧಿ, ಫಲವತ್ತತೆನ, ಆ ಸಂತೋಷದಲ್ಲಿ ಫಲವತ್ತತೆನ, ಸಮೃದ್ಧಿತನನ ನೀವು ಅನುಭವಿಸ್ತಾ ಇದ್ದೀರಾ. ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೆ ಆಗ್ಲಿ, ಒಂದು ಜಾಬ್ ಆಗಲಿ, ಅಥವಾ ನೀವು ಬಿಸ್ನೆಸ್ ಯಾವ್ದಾದ್ರು ಆರಂಭಿಸಿದ್ರೆ ಅದನ್ನಾಗ್ಲಿ ಹೇಗೆ ಒಂದು ಚಾರಿಯಟ್ ಆಗಿ ನೀವು ಅದನ್ನ ನಡೆಸ್ಕೊಂಡು ಹೋಗ್ಬಹುದು, ಅದನ್ನ ಡಿವೈನ್ ನಿಮ್ಗೆ ಆ ಬುದ್ಧಿಲಿ ಒಂದು ಇನ್ಫಿನಿಟಿ, ಒಂದು ಆ ಬುದ್ಧಿಲಿ ಏನು ಮಂಕ ಬಡ್ದಿತ್ತು ಅದನ್ನ ರಬ್ ಮಾಡಿ ನಿಮಗೆ ಒಂದು ಆ ಬುದ್ಧಿಲಿ ಒಂದು ಜ್ಞಾನ ಕೊಡ್ತಾ ಇದ್ದಾರೆ. ಇದು ಬೇರೆಯವರಲ್ಲದೆ ಇದ್ರು ನಿಮ್ಮ ಒಳ ಮನಸ್ಸು ನಿಮಗೆ ಕರೆ ಮಾಡ್ತಾ ಇರಬಹುದು. ನಾನು ಯಾವ ರೀತಿ ನಿಮ್ಮ ಹೊಸ ಆಲೋಚನೆಗಳು ಇಲ್ಲಿ ಬರ್ತಾ ಇರಬಹುದು. ನಾನು ಈ ತರ ಹೋದ್ರೆ ಒಳ್ಳೇದಾಗುತ್ತಾ, ಈ ದಾರಿಲಿ ಹೋದ್ರೆ ಒಳ್ಳೇದಾಗುತ್ತಾ, ನಾನು ಅನ್ಕೊಂಡದ್ನ ನಾನು ಸಾಧಿಸ್ತೀನ ಅನ್ನೋದನ್ನ ಇನ್ಮೇಲೆ ನೀವು ಹೃದಯನ ನೋವು ಮಾಡ್ಕೊಂಡು ಈ ತರ ಸ್ಯಾಡ್ ಆಗಿ ಇರೋದಿಲ್ಲ. ಅದಕ್ಕೆ ಒಂದು ನೀವು ಮೂಮೆಂಟ್ ತರ್ತೀರಾ, ಒಂದು ಕ್ರಿಯೇಟಿವಿಟಿ ನಿಮ್ಮಲ್ಲೇ ಒಂದು ಜ್ಞಾನನ ಬೆಳೆಸ್ಕೊಳ್ತೀರಾ. ಏನಂದ್ರೆ ನಾನು ಯಾವ ರೀತಿ ನಾನು ಇದನ್ನ ಮುಂದೆ ತಗೊಂಡು ಹೋಗೋದು, ನಾನು ಏನ್ ಅನ್ಕೊಂಡಿದೀನಿ ಅದನ್ನ ನಾನು ಹೇಗೆ ಸಾಧಿಸೋದು ಅನ್ನೋ ಒಂದು ಜ್ಞಾನ ನಿಮ್ಮಲ್ಲೂ ಬರಬಹುದು. ಇದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಬೇರೆಯವರಿಂದ ಕೂಡ ನಿಮ್ಗೆ ಸಜೆಷನ್ ಸಿಗ್ಬಹುದು, ಅಥವಾ ನಿಮ್ಗೆ ಹೊಸ ಅವಕಾಶಗಳಿಗೆ ಯಾರಾದ್ರೂ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಇದ್ರೆ ಅವರು ನಿಮಗೆ ಒಂದು ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಸಂತೋಷ ಇದೆ, ಸಮೃದ್ಧಿ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಅರ್ಜೆಂಟ್ ಮೆಸೇಜ್ ಆಗಿದೆ. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯೂನಿವರ್ಸ್ ಏನ್ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ. ಡೆತ್ ಕಾರ್ಡ್, ಮತ್ತೆ ದ ಟವರ್. ಏನು ಇಷ್ಟು ದಿನ ನಿಮ್ಗೆ ಟವರ್ ಮೂಮೆಂಟ್ ಇತ್ತು,
ಆ ಟವರ್ ಮೂಮೆಂಟ್ ಎಂಡ್ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಹಣಕಾಸಿನಲ್ಲಿ ಬ್ಯಾಲೆನ್ಸ್ನ ತಗೊಂಬರ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನಿಮ್ಮಲ್ಲಿ ಇಷ್ಟು ದಿನ ನ್ಯೂನ್ಯತೆ ಇತ್ತು ಅದನ್ನ ಹೀಲ್ ಮಾಡ್ತಾ ಇದ್ದಾರೆ ಡಿವೈನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, ನಿಮಗೆ ಆದಷ್ಟು ಬೇಗ ಹಣಕಾಸಿನಲ್ಲಿ ಒಂದು ಬ್ಯಾಲೆನ್ಸ್ ಸಿಗ್ತಾ ಇದೆ, ಅದು ಡಿವೈನ್ ಒತ್ತು ತರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ಈ ತರ ಸ್ಟ್ರಕ್ ಆಗಿದ್ರಿ, ನೀವು ಬಂದಿಯಾಗಿದ್ರಿ, ನಿಮ್ಮನ್ನ ಡಿವೈನ್ ದಡ ಸೇರಿಸ್ತಾ ಇದ್ದಾರೆ, ದಡ ಸೇರಿಸ್ತಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಟ್ರಾನ್ಸ್ಫಾರ್ಮೇಶನ್ನ ತಂದು ಕೊಡ್ತಾ ಇದ್ದಾರೆ ಡಿವೈನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೈಟ್ ಆಫ್ ಫಾಂಟ್ಸ್ ಏನಂತ ಅಂದರೆ, ಒಂದು ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಆಲೋಚನೆ, ಯಾಕಂದರೆ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಏನಂದರೆ ನಿಮ್ಮಲ್ಲಿ ಏನು ಈ ಟವರ್ ಮೂಮೆಂಟ್ ಇತ್ತು ಅದು ಡೆತ್ ಆಗ್ತಾ ಇದೆ, ಆ ಟವರ್ ಮೂಮೆಂಟ್ ಎಂಡ್ ಆಗ್ತಾ ಇದೆ. ನಿಮಗೆ ಒಂದು ಹೊಸ ಚೇಂಜಸ್ ಆದಷ್ಟು ಬೇಗ ಏನು ಟರ್ನ್ ಅಂತ ಆಗ್ತಾ ಇದೆ ಅನ್ನೋದನ್ನ ಡಿವೈನ್ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಶಿಫ್ಟ್ ನಿಮ್ಮಲ್ಲಿ ಟಕ್ ಅಂತ ಆಗ್ತಾ ಇದೆ. ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಈ ತರ ನೀವು ಏನು ಈ ಎನರ್ಜಿಲಿದ್ರಿ, ಈ ಬಂದಿಲ್ ಏನಿದ್ರಿ, ನಿಮ್ಮನ್ನ ಡಿವೈನ್ ಆ ಟವರ್ ಮೂಮೆಂಟ್ ಇಂದ ಹೊರ ತರ್ತಾ ಇದ್ದಾರೆ, ನಿಮ್ಮನ್ನ ದಡ ಸೇರಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಹಣಕಾಸಿನಲ್ಲಿ ನಿಮ್ಗೆ ಒಂದು ಭೂಮಿ ಖರೀದಿ ಇರಬಹುದು, ಹಣಕಾಸಿನಲ್ಲಿ ಪ್ರಾಬ್ಲಮ್ ಇರಬಹುದು, ಅದೆಲ್ಲ ನಿಮ್ಮಲ್ಲಿ ಹೀಲ್ ಆಗ್ತಾ ಇದೆ. ಆ ಬ್ಲಾಕೇಜಸ್ ಏನಿತ್ತು, ಆ ಟವರ್ ಮೂಮೆಂಟ್ ಏನಿತ್ತು, ಅದನ್ನ ಹೀಲ್ ಮಾಡ್ತಾ ಇದ್ದಾರೆ. ಅದು ಏನಂತ ಅಂದ್ರೆ ಹಠಾತ್ ಹಿಂಗೆ ಚೇಂಜ್ ಆಗ್ತಾ ಇದೆ, ಹಿಂಗೆ ಆ ತರ ಡಿವೈನ್ ತಿಳಿಸ್ತಾ ಇರೋದು. ನಾನು ಅಲ್ಲ ಇದನ್ನ ಹೇಳ್ತಾ ಇರೋದು, ಇದು ಡಿವೈನ್ ನಿಮ್ಮಲ್ಲಿ ಹಿಂಗೆ ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ಈ ಎನರ್ಜಿಲಿದ್ರಿ, ಇನ್ ಮುಂದೆ ನಿಮಗೆ ಆ ಟವರ್ ಮೂಮೆಂಟ್ ಹೋಗಿ ನಿಮ್ಮನ್ನ ಡಿವೈನ್, ನಾನು ಬರ್ತಾ ಇದ್ದೀನಿ, ನಾನು ನಿಮ್ಮನ್ನ ಚೇಂಜ್ ಮಾಡ್ತೀನಿ, ನಿಮ್ಮನ್ನ ಮೆಜಿಷಿಯನ್ ಮಾಡ್ತೀನಿ, ನಾನು ಹೀಲ್ ಮಾಡ್ತಾ ಇದ್ದೀನಿ, ನಿಮ್ಮ ಜ್ಞಾನದಲ್ಲಿ ಹೀಲ್ ಮಾಡ್ತಾ ಇದ್ದೀನಿ, ನಿಮ್ಮ ಯಾವ ಒಂದು ಟವರ್ ಮೂಮೆಂಟ್ ಇತ್ತು ಅದರಲ್ಲಿ ನಾನು ಹೀಲ್ ಮಾಡ್ತಾ ಇದ್ದೀನಿ, ಹಣಕಾಸಿನಲ್ಲಿ ಬ್ಯಾಲೆನ್ಸ್ ತರ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರು ಮನೆಗಳು ಕಟ್ಟಿಸ್ಬೇಕು ಅಂತಿದ್ದೀರಾ, ನಿಮಗೆ ಒಂದು ಆ ಜಮೀನು ಸಿಗ್ಬಹುದು, ಹಣಕಾಸನ್ನ ಜಮೀನನ್ನ, ಏನೋ ಒಂದು ಒಟ್ಟಿನಲ್ಲಿ ನಿಮಗೆ ಸಡನ್ ಚೇಂಜಸ್, ಸಡನ್ ಬದಲಾವಣೆ, ನಿಮ್ಮಲ್ಲಿ ಒಂದು ಹೊಸ ಬದಲಾವಣೆ. ಎಲ್ಲಾರು ನಿಮ್ಮನ್ನ ಬೆಕ್ಕು ಬೆರಗಾಗಿ ಹಿಂದೆ ತಿರುಗಿ ನೋಡ್ಬೇಕು, ನಿಮ್ಮನ್ನ ಅಯ್ಯೋ ಹಿಂಗಿದ್ರಲ್ಲ, ಏನ್ ಹಿಂಗಾಗೋದ್ರ ಇವರು ಅನ್ನೋ ತರ ನಿಮ್ಮಲ್ಲಿ ಆ ಚೇಂಜಸ್ ನ ತರ್ತಾ ಇದ್ದೀನಿ ಅಂತ ಡಿವೈನ್ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಒಂದು ಮೆಜಿಷಿಯನ್, ನಿಮ್ಮ ಜ್ಞಾನದಲ್ಲಿ ಒಂದು ಇನ್ಫಿನಿಟಿ, ನೋಡಿ ಇಲ್ಲೂ ಇದಿದೆ, ಒಂದು ಪ್ರಕಾಶ ಪ್ರಭಾವಳಿ ಇದೆ ನಿಮ್ಮ ಜ್ಞಾನದಲ್ಲಿ, ಇಲ್ಲೂ ಇನ್ಫಿನಿಟಿ ಇದೆ. ನೀವು ಎಂಥದೇ ಸಿಚುಯೇಷನ್ ಇದ್ರು ಅದನ್ನ ನೀವು ಮ್ಯಾಜಿಕ್, ಈಗ ಡಿವೈನ್ ನಿಮ್ಗೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಂತ ಕಷ್ಟ ಇದ್ರು ಅದನ್ನ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಡಿವೈನ್ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಎಲ್ಲದರಲ್ಲೂ ಬ್ಯಾಲೆನ್ಸ್ ನ ತಗೊಂಡ್ಬರ್ತಾ ಇದ್ದಾರೆ. ಹಣಕಾಸಿನಲ್ಲಿ ನಿಮ್ಮ ಒಂದು ನೀವು ಎಂತ ಅವ್ಯವಸ್ಥೆಯಲ್ಲಿ ಇದ್ರು ಅದನ್ನೆಲ್ಲ ಬ್ಯಾಲೆನ್ಸ್ ತಗೊಬಂದು ನಿಮ್ಮಲ್ಲಿ ಒಂದು ಸಮೃದ್ಧಿತನ ಅದನ್ನ ಉಜ್ವಲಿಸುವ ಹಾಗೆ ಮಾಡ್ತಾ ಇದ್ದಾರೆ ಡಿವೈನ್. ನೋಡಿ ಇಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನಿಮ್ಮ ಇಷ್ಟು ದಿನ ಏನು ನಿಮ್ಮಲ್ಲಿ ಟವರ್ ಮೂಮೆಂಟ್ ಇತ್ತು ಅದು ಹೋಗಿ ಹಠಾತ್ ಅಂತ ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲಾನು ಬ್ಯಾಲೆನ್ಸ್ ತರ್ತಾ ಇದ್ದಾರೆ. ನೀವು ಏನು ಈ ಎನರ್ಜಿಲಿದ್ರಿ, ನಿಮ್ಮನ್ನ ಒಂದು ದಡ ಮುಟ್ಟಿಸ್ತಾ ಇದ್ದಾರೆ, ಅದನ್ನ ಒತ್ತು ತರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಡಿವೈನ್ ನಿಮಗೆ ಆದಷ್ಟು ಬೇಗ ನಿಮ್ಮಲ್ಲಿ ಒಂದು ಬದಲಾವಣೆನ ತಗೊಂಬರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೆಚ್ಚಿಗೆ ಹೇಳೋದಕ್ಕೆ ಏನು ಮಾತಿಲ್ಲ. ನಿಮ್ಮಲ್ಲಿ ಯಾರು ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮಲ್ಲಿ ಏನು ಟವರ್ ಮೂಮೆಂಟ್ ಇತ್ತು ಅದು ಡೆತ್ ಆಗ್ತಾ ಇದೆ. ನಿಮ್ಮಲ್ಲಿ ಈ ಥರ ಶಿಫ್ಟ್, ಹಿಂಗೆ ಚಿಟಿಕೆ ಹೆಂಗ್ ಹೊಡಿತಾರೆ ಹಂಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಿಮ್ಮಲ್ಲಿ ಮ್ಯಾಜಿಕ್ ಆಗ್ತಾ ಇದೆ. ನಿಮ್ಮಲ್ಲಿ ಮ್ಯಾಜಿಕ್ನ ತಗೊಂಬರ್ತಾ ಇದ್ದಾರೆ. ನೀವು ಯಾವ ಎನರ್ಜಿಲಿ ಇದ್ರಿ ಆ ಎನರ್ಜಿಯಿಂದ ನೀವು ಶಿಫ್ಟ್ ಆಗಿ ನಿಮ್ಮನ್ನ ದಡ ಮುಟ್ಟಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಎಲ್ಲಾನು ಬ್ಯಾಲೆನ್ಸ್ ತಗೊಂಬರ್ತಾ ಇದ್ದಾರೆ. ನಿಮಗೆ ಹಣ ಆಸ್ತಿನ ಅವರು ಡಿವೈನ್ ಒತ್ತು ತರ್ತಾ ಇದ್ದಾರೆ, ನಿಮಗಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಹೆಚ್ಚು ಮೆಸೇಜ್ ಏನಿಲ್ಲ ನಿಮಗೆ. ನಿಮ್ಮಲ್ಲಿ ಏನು ಟವರ್ ಮೂಮೆಂಟ್ ಇತ್ತು ಅದು ಹೋಗ್ತಾ ಇದೆ, ಅದು ಡೆತ್ ಆಗ್ತಾ ಇದೆ. ಒಂದು ಹೊಸ ಬದಲಾವಣೆ, ಹೊಸ ಚೇಂಜಸ್ನ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ತಿಳಿಸ್ತಾ ಇದ್ದಾರೆ. ನಿಮ್ಮನ್ನ ದಡ ಮುಟ್ಟಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಯೂನಿವರ್ಸ್ ಎಷ್ಟು ಚೆನ್ನಾಗಿ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೋಡಿ. ವಾಂಡ್ಸ್, ಏಸ್ ಆಫ್ ವಾಂಡ್ಸ್, ನೈಟ್ ಆಫ್ ವಾಂಡ್ಸ್ ಅಂದರೆ ನೋಡಿ ನಿಮಗೆ ಆದಷ್ಟು ಬೇಗ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಆ ಮ್ಯಾಜಿಕ್ನ ಒತ್ತು ತರ್ತಾ ಇದ್ದಾರೆ. ನಿಮ್ಗೇನು ಸಂಭ್ರಮ ಬೇಕಿತ್ತು, ನೀವು ಏನನ್ನ ಅಪೇಕ್ಷೆ ಪಡ್ತಾ ಇದ್ರಿ, ಯಾವುದ್ರಲ್ಲಿ ನೀವು ಟವರ್ ಮೂಮೆಂಟ್ನ ಅನುಭವಿಸ್ತಾ ಇದ್ರಿ, ಅದೆಲ್ಲಾನು ನಿಮಗೆ ಒತ್ತು ತರ್ತಾ ಇದ್ದಾರೆ ಅನ್ನೋದನ್ನ ಡಿವೈನ್ ಸಾಕ್ಷಿಯಾಗಿದ್ದಾರೆ. ಡಿವೈನ್ಗೆ ಥ್ಯಾಂಕ್ಸ್ ಹೇಳೋಣ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಣ. ಯೂನಿವರ್ಸ್ ಈಸ್ ಮೈ ಸೈಡ್, ಯೂನಿವರ್ಸ್ ಈಸ್ ಪ್ರೊಟೆಕ್ಟ್ ಮೀ ಅಂತ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.